ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಹಾಗೆಯೇ ನಾಡ ಕಚೇರಿಯಿಂದ ಪಡೆದಂತಹ ನಿಮ್ಮ ಯಾವುದಾದರೂ ಆಡಿ ಪ್ರಮಾಣ ಪತ್ರಗಳು, ಉದಾಹರಣೆಗೆ ಆಡಿ ವಂಶವೃಕ್ಷ, ಹಾಗೆಯೇ ವೃದ್ಧಾಪ್ಯ ವೇತನ ಪ್ರಮಾಣ ಪತ್ರಗಳು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗಳು, ಇಷ್ಟು ಸರ್ಟಿಫಿಕೇಟ್ಗಳನ್ನ ಯಾವುದೇ ದುಡ್ಡಿಲ್ದಂಗೆ ಕೇವಲ 2 ನಿಮಿಷದಲ್ಲಿ ಈ ಒಂದು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ ತುಂಬ ಜನರಿಗೆ ಈ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ಆಡಿ ಪ್ರಮಾಣ ಪತ್ರಗಳು, ಜಾತಿ ಪ್ರಮಾಣ ಪತ್ರಗಳು ಸಿಗಲಿಲ್ಲ ಅಂದರೆ ಅಂಥವ್ರು ಏನು ಮಾಡಬೇಕು ಅದ್ರ ಬಗ್ಗೆನೂ ಕೂಡ ಲಾಸ್ಟಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರ ಬನ್ನಿ ವೀಡಿಯೋನ ಮುಂದುವರ್ಸೋಣ. ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ನಾಡ ಕಚೇರಿ ಅಂತೇಳಿ ಟೈಪ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕು. ಇಲ್ಲಿ ಜಾತಿ ಪ್ರಮಾಣ ಪತ್ರಗಳನ್ನು ಹುಡುಕಿ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನೀವು ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಒಂದು ವೇಳೆ ಈ ರೀತಿ ಪೇಜ್ ಓಪನ್ ಆಗಿಲ್ಲ ಅಂದರೆ ಕೆಳಗೆ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮುಖಾಂತರ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ 3 ರೀತಿ ನೀವು ಸರ್ಟಿಫಿಕೇಟ್ನ ನೀವು ಸರ್ಚ್ ಮಾಡ್ಕೋಬಹುದು. ಒಂದು ಪ್ರಮಾಣ ಪತ್ರದ ಸಂಖ್ಯೆ, ಅಂದರೆ ನಿಮ್ಮ ಹಳೆಯ ಪ್ರಮಾಣ ಪತ್ರದ ಸಂಖ್ಯೆ ಒಂದು ವೇಳೆ ಹರಿದೋಗಿದ್ದು ಅಂಥ ಪ್ರಮಾಣ ಪತ್ರಗಳ ಒರಿಜಿನಲ್ ಕಾಪಿ ನಿಮಗೆ ಬೇಕಿತ್ತು ಅಂದರೆ ಆ ಆಡಿ ನಂಬರ್ನ ಹಾಕಿ ನೀವು ಶೋಧನೆ ಮಾಡ್ಕೋಬಹುದು. ಈಗ ಉದಾಹರಣೆಗೆ ನಂದು ಹಳೆಯ ಪ್ರಮಾಣ ಪತ್ರದ ಆಡಿ ನಂಬರ್ ಇದೆ, ಇನ್ನೂ ಕೂಡ ಆ ಒಂದು ಪತ್ರ ವ್ಯಾಲಿಡೇಟ್ ಇದೆ. ಆ ಒಂದು ಪತ್ರದ ಆಡಿ ಸಂಖ್ಯೆನ ಹಾಕಿ ಕ್ಯಾಪ್ಷನ್ ಹಾಕಿ ಹುಡುಕಿ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಪ್ರಮಾಣ ಪತ್ರ ಸರ್ಚ್ ಆಗಿದ್ದರೆ ಇಲ್ಲಿ ತೋರಿಸುತ್ತೆ ಆಡಿ ನಂಬರು, ನಿಮ್ಮ ಹೆಸರು, ನಿಮ್ಮ ಈ ಒಂದು ಸರ್ಟಿಫಿಕೇಟ್ ಯಾವುದು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನೀಡಿದ ದಿನಾಂಕ ಎಲ್ಲ ತೋರಿಸುತ್ತೆ. ಅಲ್ಲಿ ಐ ಸಿಂಬಲ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನೋಡಲಿಕ್ಕೆ ಈ ರೀತಿ ಫಾರ್ಮ್ ಓಪನ್ ಆಗ್ತದೆ. ಕೇವಲ ನೋಡ್ಲಿಕ್ಕೆ ಮಾತ್ರ ಬಳಕೆ ಮಾಡ್ಬೋದು. ಪಕ್ಕದಲ್ಲಿ ಬಂದು ಡೌನ್ಲೋಡ್ ಸಿಂಬಲ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಒರಿಜಿನಲ್ ಸರ್ಟಿಫಿಕೇಟ್ ಕೂಡ ಡೌನ್ಲೋಡ್ ಆಗುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ನೋಡ್ಬೋದು ಇಲ್ಲಿ ಬಾರ್ಕೋಡ್ ಸಮೇತವಾಗಿ ನೀವು ಹಣ ಕಟ್ಟಿ ಪಡ್ಕೊಂಡಾಗ ಯಾವ ರೀತಿ ಇತ್ತು ಸರ್ಟಿಫಿಕೇಟು ಅದೇ ರೀತಿ ಇದೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಬಳಕೆನ ಮಾಡ್ಬೋದು. ಇಲ್ಲಿ 1 ರೂಪಾಯಿನೂ ಕಟ್ಟೋ ಹಾಗಿಲ್ಲ. ಇನ್ನು 2ನೇ ಮೆಥಡು, ನಿಮ್ಮ ಬಳಿ ಹಳೆಯ ಸರ್ಟಿಫಿಕೇಟ್ ಆಡಿ ನಂಬರ್ ಇಲ್ಲ, ನಿಮಗೆ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ನೀವೇನು ಮಾಡಬೇಕು ಅಂದರೆ ಇಲ್ಲಿ ಪಡಿತರ ಕಾರ್ಡ್ ಸಂಖ್ಯೆ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆನ ಹಾಕಬೇಕು. ನಂತರ ಇಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಬೇಕು. ಮತ್ತೆ ಕೆಳಗಡೆ ಬಂದು ಸರ್ಚ್ ಅಥವಾ ಹುಡುಕಿ ಅಂತ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಮತ್ತೆ ಕೂಡ ಅದೇ ರೀತಿ ಪ್ರಮಾಣ ಪತ್ರ ಇಲ್ಲಿ ಶೋ ಆಗ್ತದೆ. ಅದನ್ನು ಕೂಡ ಸೇಮ್ ಆ್ಯಸ್ ಇಟ್ ಈಸು ನಾನು ಮೊದಲು ತೋರಿಸಿದ್ಮೇಲೆ ಅದೇ ರೀತಿ ನೋಡ್ಲೂಬಹುದು, ಡೌನ್ಲೋಡ್ ಕೂಡ ಮಾಡ್ಕೋಬಹುದು, ಹಾಗೆಯೇ ನೀವು ಪ್ರಿಂಟ್ನು ಕೂಡ ತೊಗೊಳ್ಬೋದು. ಇದು ಒರಿಜಿನಲ್ ಪ್ರಮಾಣ ಪತ್ರ ಆಗಿರ್ತದೆ. ಈಗ ನಿಮ್ಮದು ರೇಷನ್ ಕಾರ್ಡ್ ಹೊಡೆದ್ರೂ ಸಿಗ್ತಾಯಿಲ್ಲ, ಮತ್ತು ಪ್ರಮಾಣ ಪತ್ರ ಸಂಖ್ಯೆನೂ ಇಲ್ಲ, ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಮುಖಾಂತರನೂ ಕೂಡ ಇಲ್ಲಿ ಸರ್ಚ್ ಮಾಡ್ಬೋದು. ಈ ರೀತಿ ಆಧಾರ್ ಕಾರ್ಡ್ ಸಂಖ್ಯೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸು ನೀವು ಪ್ರಮಾಣ ಪತ್ರ ಮಾಡಿಸ್ಬೇಕಾದಾಗ ನೀವು ಯಾವ ಆಧಾರ್ ನಂಬರ್ ಕೊಟ್ಟಿರ್ತೀರಿ ಆ ಆಧಾರ್ ನಂಬರ್ನ ಕೊಟ್ಟು ಇಲ್ಲಿ KYCನ ಮಾಡಿಕೊಂಡು ನಿಮ್ಮ ಸರ್ಟಿಫಿಕೇಟ್ನ ಕಂಡುಹಿಡ್ಕೋಬೋದು. ಇಲ್ಲಿ ಮುಂದುವರಿರಿ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ ತದನಂತರ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕನ್ಸಲ್ ಬಾಕ್ಸ್ ಇದೆ, ಕನ್ಸಲ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಬಂದು OTP ಪಡೆಯಿರಿ ಅಂತ ಕ್ಲಿಕ್ ಮಾಡಿಕೊಂಡು OTPನ ಹಾಕಿ ಸರ್ಚ್ ಮಾಡಿದ್ರೆ ನಿಮ್ಮ ಪ್ರಮಾಣ ಪತ್ರ ಸಂಖ್ಯೆ ಅಲ್ಲಿ ಡೌನ್ಲೋಡ್ ಅಂದರೆ ಸಿಕ್ಕಿದ್ರೆ ಅಲ್ಲಿ ತೋರಿಸುತ್ತೆ. ಒಂದು ವೇಳೆ ಸಿಕ್ಕಲಿಲ್ಲ ಅಂದರೆ ಹೊಸದಾಗಿ ಅರ್ಜಿ ಹಾಕಿ ಅಂತ ತೋರಿಸುತ್ತೆ. ನೀವು ಈ ರೀತಿಯೂ ಕೂಡ 3ನೇ ಆಪ್ಷನಲ್ಲೂ ಕೂಡ ನಿಮ್ಮ ಪ್ರಮಾಣ ಪತ್ರನ ಹುಡುಕ್ಬೋದು. ಇದು ಸ್ನೇಹಿತರೆ ರಾಜ್ಯ ಸರ್ಕಾರ ಕಳೆದ ತಿಂಗಳು ಘೋಷಣೆ ಮಾಡಿರುವಂತೆ ಉಚಿತವಾಗಿ ನಿಮ್ಮ ಮುಂದೆ ಪ್ರಮಾಣ ಪತ್ರಗಳನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮನೆ ಮನೆಗೂ ಕೂಡ. ಆ ರೀತಿಯಲ್ಲ ಇದು ನೀವು ಖುದ್ದಾಗಿ ಈ ಒಂದು ವೆಬ್ಸೈಟ್ನಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋಂಥ ಪ್ರಮಾಣ ಪತ್ರಗಳು. ಯಾಕಂದರೆ ತುಂಬ ಜನರುಗಳು ಕಳ್ಕೊಂಡಿರ್ತಾರೆ ಪ್ರಮಾಣ ಪತ್ರಗಳು. ನಿಮ್ಮ ಬಳಿ ಆಡಿ ನಂಬರು ಇರಲ್ಲ, ಪಡಿತರ ಚೀಟಿ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ಸಂಖ್ಯೆ ಅಷ್ಟೇ ಇರುತ್ತೆ. ಅವೆರಡನ್ನು ಹಾಕಿ ಬೇಕಾದ್ರೆ ಪ್ರಮಾಣ ಪತ್ರನ ಹುಡುಕಬಹುದು. ಇನ್ ಕೇಸು ನಿಮಗೆ ಇಲ್ಲಿ ಸರ್ಚ್ ಮಾಡಿದಾಗ ಯಾವುದೇ ತರಹದ ಪ್ರಮಾಣ ಪತ್ರಗಳು ಸಿಗಲಿಲ್ಲ ಅಂದರೆ ನಾವೇನು ಮಾಡಬೇಕು, ಅದಕ್ಕೂ ಪರಿಹಾರ ಇದೆ. ಹೊಸದಾಗಿ ಕೇವಲ 7 ದಿವಸದಲ್ಲಿ ಬರುತ್ತೆ ಸರ್ಟಿಫಿಕೇಟು. ಯಾವ ರೀತಿ ಅಪ್ಲೈ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ತಿಳಿಸ್ಕೊಟ್ಟಿದ್ದೀನಿ. ಮೊಬೈಲಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡ್ಕೊಂಡು ನೀವು ಯಶಸ್ವಿಯಾಗಿ ಅರ್ಜಿನ ಸಲ್ಲಿಸ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.